ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಸಾಲಗಾರ ಈ ಬರೀ ಇಂಥ ಮಾತುಗಳಿಗೆ ಕೇಳಿ ಆ ಪಟ್ಟನ ಕಟ್ಕೊಂಡು ಎಷ್ಟು ದಿನ ಅಂತ ಜೀವನ ಮಾಡಬಹುದು? ನಿಮ್ಮ ಒಂದು ಅಂತಸತ್ವವನ್ನು ಕಳ್ಕೊಂಡು ಜೀವನದಲ್ಲಿ ಏನೋ ಒಂದು ರೀತಿಯಲ್ಲಿ ಸಾಧಿಸಬೇಕಾದವರು ಸಾಲ ಮಾಡಿ ಇವತ್ತು ಸೋತು ಸುಣ್ಣ ಆಗಿರ್ಬೋದು, ಮುಖ ತೋರಿಸ್ದೇ ಇರೋ ಹಾಗೆ ಓಡಾಟ ಮಾಡ್ಬೋದು. ಪರಿಸ್ಥಿತಿ ಬಹಳಷ್ಟು ಅತಂತ್ರವಾಗಿರುತ್ತೆ. ಸಾಲದಂತಹ ಮಾಯೆ ವಿಷದಂತಹ ಬೀಜವನ್ನು ಬಿತ್ತುತ್ತೆ. ಅದು ನಿಮ್ಮನ್ನಲ್ಲ, ನಿಮ್ಮ ಎಲ್ಲ ಗತಿ ವಿಧಿ ವಿಧಾನಗಳನ್ನೇ ನುಂಗುತ್ತೆ. ನಿಮ್ಮ ಎಲ್ಲ ರೀತಿಯಾದಂತಹ ಸಂತೋಷಗಳನ್ನು ಕಿತ್ತು ತಿನ್ನುತ್ತೆ. ಇದು ಸಾಲದ ಮಾಯೆ. ಏನೋ ಅನವಶ್ಯಕವಾಗಿ ಅಥವಾ ಅನಗತ್ಯವಾಗಿ ನೀವು ಮಾಡುವಂಥ ಸಾಲ ಏನಿದೆ ನಿಮ್ಮನ್ನು ಹಳ್ಳಕ್ಕೆ ದೂಡುತ್ತೆ. ಸಂದರ್ಭಕ್ಕೆ ಸಮಯಕ್ಕೆ ಯಾವುದೋ ಒಂದು ಕಷ್ಟಗಳು ಬಂದಾಗ ಮಾಡುವಂಥ ಸಾಲಗಳು ಕೂಡ ಹೊರೆಯಾಗುತ್ತೆ. ನೀವು ಒಳ್ಳೆಯದಕ್ಕೂ ಮಾಡ್ಬೋದು, ಕೆಟ್ಟದಕ್ಕೂ ಮಾಡ್ಬೋದು. ಸಾಲನೇ ಶೂಲನೇ. ಇದರಿಂದ ಹಣೆಗೆ ಪಟ್ಟ ಕಟ್ತಾರಲ್ಲ, ಆ ರೀತಿಯಲ್ಲಿ ಸಾಲಗಾರ ಎಂಬತಕ್ಕಂಥ ಪಟ್ಟವನ್ನು ಕಟ್ಕೋಬೇಕಾಗುತ್ತೆ. ನೋಡಿ, ಇದರಿಂದ ನೀವು ಹೊರಗಡೆ ಬರಬೇಕು. ಸಾಲದಂಥ ಪೀಡನೆ ಬಾಧೆಗಳು ನಿಮ್ಮನ್ನು ಬದುಕನ್ನು ಅಥವಾ ನಿಮ್ಮ ಜೀವನವನ್ನೇ ಅಸ್ತವ್ಯಸ್ತವಾಗಿ ಮಾಡಿರುತ್ತೆ. ಅಲ್ರಿ, ಅದೇನೋ ಒಂದು ಹೇಳ್ತೀವಲ್ಲ, ನೆಮ್ಮದಿಯಾಗಿ ಒಂದು ಊಟ ಮಾಡಿ ಮಲ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ. ಯಾರು ಯಾವಾಗ ಬರ್ತಾರೆ, ಯಾವಾಗ ಕೇಳ್ತಾನೆ ದುಡ್ಡು ಅನ್ನೋವಂಥ ಒಂದು ಭಯ. ಈ ವಾತಾವರಣದಲ್ಲಿ ಜೀವನ ಮಾಡಬೇಕು. ಹೊರಗಡೆ ಕಾಲಿಟ್ಟರೆ ಅವಮಾನ. ಇದು ಬೇಕಾ? ಇದು ಅವಶ್ಯಕತೆ ಇದೆಯಾ? ನೋಡಿ, ಸಾಲದಿಂದ ಹೊರಗಡೆ ಬರಬೇಕು. ಸರಳವಾಗಿರ್ತಕ್ಕಂತಹ ಪರಿಹಾರ. ಈ ಪರಿಹಾರ ತಂತ್ರದಲ್ಲಿ ನೋಡಿ, ಒಣಗಿರ್ತಕ್ಕಂಥ ತುಳಸಿ ಗಿಡವನ್ನು ತಾವು ತೆಗೆದುಕೊಳ್ಬೇಕು. ಒಣಗಿರುತ್ತೆ ತುಳಸಿ ಗಿಡಗಳು, ಅದನ್ನು ತೆಗೆದುಕೊಳ್ಳಿ. ಇದಕ್ಕೆ ಸಾಸಿವೆ ಎಣ್ಣೆಯನ್ನು ಮತ್ತು ಕರ್ಪೂರವನ್ನು ಸಹಾಯದ ಪಡ್ಕೊಂಡು ತಾವು ಇದನ್ನು ದಹನ ಮಾಡಿ ಸುಟ್ಟು ಹಾಕಿ. ದಹಿಸಿದ ಅವಶೇಷ ಅಂದರೆ ಏನು ಉಳಿಯುತ್ತೆ ಅದಕ್ಕೆ ಗೋರಂಜನ, ಕುಂಕುಮವನ್ನು, ಚಂದನವನ್ನು ಸೇರಿಸಿ ಹಾಗೆ ನಿಮ್ಮ ಹಣೆಗೆ ಹಚ್ಕೊಳ್ಳಿ. ಹಣೆಗೆ ಹಚ್ಚುವಾಗ ಈ ಮಂತ್ರವನ್ನು ಪ್ರತಿನಿತ್ಯ ಹೇಳಿ. ಯಾಕೆ ಹಣೆಗೆ ಹಚ್ಕೊಳ್ಬೇಕು? ನಿಮ್ಮಲ್ಲಿ ಒಂದು ಬಲ ಬರಬೇಕು. ಹಾಗಾಗಿ ಅದು ಅವಶ್ಯಕತೆ ಇರ್ತದೆ. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೆ ಧನಂ ಪೂರಯ ನಮ. ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮಂತ್ರವನ್ನು. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೆ ಧನಂ ಪೂರಯ ನಮ. ನೋಡಿ, ಈ ಮಂತ್ರವನ್ನು ತಾವು ಹಣೆಗೆ ಹಚ್ಕೊಳ್ಳುವಾಗ ಹೇಳಿ. 1 ಸಲನಾರ ಹೇಳಿ, 100 ಸಲನಾರ ಹೇಳಿ, ಅದು ನಿಮ್ಮ ಬಿಟ್ಟಿದ್ದು. ಈ ರೀತಿ ಮಾಡಿ ನೋಡಿ. ಇದು ಮಾಡಿದ ತಕ್ಷಣ ಸಾಲ ತೀರುತ್ತಾ ಅಷ್ಟೇನಾ ಅನ್ನುವಂಥ ಭ್ರಮೆ ಬೇಡ. ಸಾಲ ತೀರಬೇಕಂದ್ರೆ ಶ್ರಮ ಇರಬೇಕು, ಪರಿಶ್ರಮ ಇರಬೇಕು. ಆ ಶ್ರಮದ ಮುಂದಿನ ಒಂದು ವಿಚಾರದಲ್ಲಿ ಮುಂದೆ ಹೋಗ್ತಾ ನಿಮಗೆ ಆ ಸಾಲದ ಹೊರೆ ಕಡಿಮೆ ಆಗ್ತಾ ಜೀವನದಲ್ಲಿ ಸಾಲ ಇಲ್ಲದೆ ಹಾಗೆ ನೀವು ಹೊರಗಡೆ ಬರ್ತೀರ. ಇಲ್ಲಿ ಏನಾಗಿರುತ್ತೆ ನಿಮಗೆ ಪ್ರಾಬ್ಲಮ್? ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಸಾಲ ತೀರಿಸಬೇಕು. ಸಾಲ ತೀರಿಸುವಾಗ ಏನು ಪ್ರಾಬ್ಲಮ್ ಅಂತಂದರೆ, ಸಾಲಗಾರರು ಒಟ್ಟಾರೆಯಾಗಿ ಸೇರಿಬಿಡ್ತಾರೆ. ನನ್ನ ದುಡ್ಡು ಕೊಡು. ವ್ಯವಹಾರಕ್ಕೆ ನೀವು ಹೋಗೋ ಹಾಗಿಲ್ಲ. ವ್ಯವಹಾರ ಮಾಡಿದ್ರೂ ಕೂಡ ಅಲ್ಲಿಗೂ ಕೂಡ ಇವರು ಕಾಡಾಟ, ಕಿರಿಕಿರಿ. ಇಲ್ಲಿ ಮರ್ಯಾದೆ ಹೋಗ್ತಾ ಇರುತ್ತೆ. ಆ ಮರ್ಯಾದೆ ಉಳಿಸ್ಕೊಳಕ್ಕೆ ನೀವು ಬಡ್ದಾಡ್ತಾ ಇರ್ತೀರ. ಇವರು ನಿಮಗೆ ಸಮಯ ಕೊಡೋದಿಲ್ಲ. ಆ ಸಮಯದ ಗತಿಯಲ್ಲಿ ನಿಮ್ಮನ್ನು ನೀವು ವಂಚನೆ ಮಾಡ್ಕೊಂಡ್ಬಿಡ್ತೀರ. ಅಂದರೆ ಈ ಕಡೆ ವ್ಯವಹಾರಕ್ಕೂ ಹೋಗೋಕ್ಕಾಗಲ್ಲ, ಈ ಕಡೆ ಸುಮ್ಮನಿರೋಕ್ಕೂ ಆಗಲ್ಲ. ಈ ಕಡೆ ಮನೆಗೆ ಬಂದರೂ ಕಿರಿಕಿರಿ, ಹೊರಗಡೆ ಬಂದರೂ ಕಿರಿಕಿರಿ. ಕೆಲವೊಮ್ಮೆ ಮುಖ ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ. ಬೆಳಗ್ಗೆ 5 ಗಂಟೆಗೆ ಮನೆ ಬಿಡಬೇಕು, ರಾತ್ರಿ 10 ಗಂಟೆ ಮೇಲೆ ಮನೆಗೆ ಬರಬೇಕು. ಇದನ್ನು ಬಿಟ್ಟರೆ ಏನಾಗುತ್ತೆ? ಇನ್ನೊಂದು ಸಮಸ್ಯೆ, ಇವು ಸವಾಸನೆ ಬೇಡ ಅಂತ ಊರು ಬಿಟ್ಟು ಎಲ್ಲರೂ ಹೋಗ್ಬಿಡೋದು. ಇಂಥ ಒಂದು ಕಿರಿಕಿರಿನೂ ಬಂದುಬಿಡುತ್ತೆ. ಇದು ಸಾಲದ ಒಂದು ವಿಷಯ ಬರುತ್ತಲ್ಲ. ಸಾಲ ಏನಕ್ಕಾಗುತ್ತೆ? ನಮ್ಮ ದುರಹಂಕಾರದಿಂದನೂ ಆಗ್ಬೋದು, ಅಥವಾ ನಮ್ಮ ದರಿದ್ರ ಸಮಯದಿಂದನೂ ಬರ್ಬೋದು. ಎಲ್ಲ ಒಂದು ಮನೆಯಲ್ಲಿ ಅನಾರೋಗ್ಯ, ಕಾಡಾಟ ಬಂದುಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಆಸ್ಪತ್ರೆ ಅವು ಇವು ಇರೋದಿಷ್ಟು. ಏನೋ ಒಂದು ಸಾಲ ಮಾಡಿ ತೋರಿಸ್ಬೇಕಾಗುತ್ತೆ, ತೋರಿಸ್ತೀವಿ. ಹಂಗೂ ಸಾಲ ಮಾಡ್ಬೋದು. ಇದ್ದಕ್ಕಿಂತ ಮಕ್ಕಳು ಮದುವೆ ಬಂದುಬಿಡುತ್ತೆ, ಸಾಲ ಮಾಡಿ ಮದುವೆ ಮಾಡಿಬಿಡೋದು. ಏನು ಮಾಡೋಕ್ಕಾಗಲ್ಲ ಅಂತಹ ಒಂದು ಸಂದರ್ಭದಲ್ಲಿ. ಆದರೆ ದುರಹಂಕಾರ, ನಾನೇನೋ ಕಡಿದು ಕಟ್ಟೆ ಹಾಕ್ತೀನಿ, ಏನೋ ಮಾಡ್ತೀನಿ ಅನ್ನೋವಂಥ ಒಂದು ವ್ಯವಸ್ಥೆಗೆ ಹೋಗಿ ದುಡ್ಡೆಲ್ಲ ಹಾಕಿ ಇನ್ನೊಬ್ರು ಯಾರೋ ತೊಗೊಂಡು ಲಪಟಾಯಿಸ್ಕೊಂಡು ಹೋಗಿರ್ತಾರೆ. ಇಲ್ಲ, ಆ ವ್ಯವಹಾರನೇ ಬಿದ್ದು ಹೋಗಿರುತ್ತೆ. ಅದರಿಂದನೂ ಕೂಡ ಹಣಕಾಸಿನಲ್ಲಿ ಸಮಸ್ಯೆ ಉಂಟಾಗ್ಬೋದು. ಇದು ಒಂದು. ಕೆಲವೊಬ್ಬರು ಏನಂತಂದರೆ ದುರಹಂಕಾರ. ಕಾರ್ ತೊಗೋಬೇಕು, ಬರೋದು 20,000 ಸಂಬಳ, ತಗೋ.
ಅದು ಇನ್ನೊಂದೇನೋ ತೊಗೋಬೇಕು. ಬರೋದು 20,000 ಸಂಬಳ, 5,000 ರೂಪಾಯಿ ಬಟ್ಟೆ ತೊಗೋಬೇಕು ತಿಂಗಳಿಗೆ. ಸೆಂಟ್ ತಗೊಂಡ್ರೆ 1,000 ರೂಪಾಯ್ದು ಕೊಡ್ಕೋಬೇಕು. ಇಂಥ ಒಂದು ಮನಸ್ಥಿತಿ. ಮುಖಕ್ಕೆ ಶೃಂಗಾರಕ್ಕೆ ಅಲಂಕಾರಕ್ಕೆ 5,000 10,000 ಖರ್ಚು ಮಾಡ್ತಾ ಇರ್ತಾರೆ. ತಗೊಳೋದು 20,000 ರೂಪಾಯಿ ಸಂಬಳ. EMI ಲೋನ್ ಕೊಡೋರು ಇದ್ದಾರೆ, ಸಾಲ ಕೊಡೋರು ಇದ್ದಾರೆ. ತೋರ್ಪಡಿಕೆ ಒಳ್ಳೆ ಪ್ಯಾಂಟು ಶರ್ಟು ಬಿಳಿ ಬಟ್ಟೆ ಹಾಕ್ಕೊಂಡು ನಿಂತ್ಕೊಂಡು ಬಿಡ್ತಾರೆ. ಒಂದಷ್ಟು ಚಿನ್ನ ಗಿನ್ನ ಹಾಕ್ಕೊಂಡು, ಭಾರಿ ಒಳ್ಳೆಯನು ದುಡ್ಡಿರೋನು ಕೊಡೋಣ ಅಂತ ಅವರು ಕೊಡ್ತಾನೆ ಇರ್ತಾರೆ, ಇವರು ಇಸ್ಕೊತಾನೆ ಇರ್ತಾನೆ. ಅಲ್ಲಿ ಒಳಗಡೆ ಏನೂ ಇರೋದಿಲ್ಲ. ತಗೊಂಡು ಸಾಲ ಮಾಡಿ ಖರ್ಚು ಮಾಡ್ತಾ ಅವನ ಜೀವನನ ಎಂಜಾಯ್ಮೆಂಟ್ ಮಾಡ್ತಾ ಇರ್ತಾನೆ. ಕೊಡೋರು ಪಾಪ ಕೊಟ್ಟು ಹಾಳಾಗೋಗಿರ್ತಾರೆ. ಇದು ಕೂಡ ಒಂದು ರೀತಿಯಲ್ಲಿ ಅವನ ಬದುಕಿನ ಶೈಲಿ ಅವನು ಸಾಲಗಾರನಾಗಿ ಮಾಡುತ್ತೆ. ಕೆಲವೊಂದು ಸಮಯ ಸರಿ ಇರೋದಿಲ್ಲ. ಏನೋ ಒಂದು ವಿಚಾರ ಆಲೋಚನೆ ಮಾಡ್ಕೊಂಡು ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇದ್ದಕ್ಕಿದ್ದಾಗ ಏನೋ ಬಿದ್ದೋಗುತ್ತೆ ಅಥವಾ ಏನೋ ಒಂದು ತೊಂದರೆ ಆಗಿಬಿಡುತ್ತೆ. ಯಾವುದೋ ಭೂಮಿ ಮೇಲುವಾಗ ಆಗ್ತಾರೆ, ಏನೋ ದೊಡ್ಡದಾಗಿ ಮಾಡೋಣ ಅಂತ ಸಾಲ ಮಾಡಿ ಇದು ಆ ಭೂಮಿ ಏನೋ ಲಿಟಿಗೇಷನ್ ಆಯಿತು, ಮತ್ತೊಂದು ಏನೋ ಬೇರೆ ಕಾನೂನುಗಳು ಬಂತು ಅಂದರೆ ನಿಂತು ಹೋಗ್ಬಿಡುತ್ತೆ. ಹಾಗಾಗಿ ಅವರು ಕೂಡ ಸಾಲಗಾರ ಆಗುವಂಥ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ. ಹೀಗೆ ಸಾಲ ಎಂಬತಕ್ಕಂಥದ್ದೇ ದೊಡ್ಡ ಮಾಯೆ. ಅದು ಆ ಒಂದು ರೀತಿಯಲ್ಲಿ ಶೂಲ ಇದು. ಅದು ಹೇಗಂತಂದರೆ ವಿಷದ ವರ್ತುಲ ರೀತಿಯಲ್ಲಿ ಒಂದು ಸಲ ಆ ಒಂದು ಬಳ್ಳಿ ರೀತಿಯಲ್ಲಿ ಹಬ್ತಾ ಕೊನೆಯದಾಗಿ ಮುಚ್ಚಿಬಿಡುತ್ತೆ, ಮನುಷ್ಯನನ್ನೇ ತಿಂದ್ಕೊಂಡ್ಬಿಡುತ್ತದು. ಆ ರೀತಿಯಾಗಿರ್ತಕ್ಕಂಥ ಒಂದು ದುಷ್ಟ ಕ್ರಿಯೆ ಇದು. ಯಾವ ಮಾಟ ಬೇಡ, ಯಾವ ಶತ್ರುಪೀಡೆ ಬೇಡ, ಯಾವ ತಂತ್ರ ಬೇಡ, ಅಪಪ್ರಚಾರ ಬೇಡ, ಮತ್ತೊಂದು ಬೇಡ, ಏನೂ ಬೇಡ. ಸಾಲ ಎಂಬತಕ್ಕಂಥದ್ದು ಒರೆಸ್ಬಿಟ್ರೆ ಆ ಮನುಷ್ಯನನ್ನು ಆರಾಮಾಗಿ ಮುಗಿಸ್ಬಿಡ್ಬೋದು. ಆದರೆ ಎಲ್ಲಿ ಮನುಷ್ಯನಿಗೆ ಏನಾಗುತ್ತೆ, ಅಂತಃಸತ್ವ, ಯಾವುದೇ ಒಂದು ಋಣ ಮಾತ್ರ ಇಟ್ಕೋಬಾರ್ದು ಅನ್ನೋವಂಥ ಒಂದು ಇದು. ಶತ್ರುಶೇಷ ಋಣಶೇಷ ಇರಬಾರ್ದು. ಹಣ 100 ರೂಪಾಯಿ ಉಳಿಸ್ಕೊಂಡ್ರು ಅದು ಬಡ್ಡಿಯಾಗಿ ಬೆಳೀತಾ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಶತ್ರುಶೇಷನೂ ಅಷ್ಟೇ. ಆದಷ್ಟು ಇದನ್ನು ತೆಗೆದು ಹಾಕಬೇಕು. ನಾನು ಹೇಳಿರ್ತಕ್ಕಂಥ ಪರಿಹಾರ ನಿಮಗೆ ಬದುಕಿನಲ್ಲಿ ಬಲ ಸಿಗುತ್ತೆ. ಅಂದರೆ ಹಣದ ಬಲ, ಹಾಗೆ ದುಡಿಬೇಕು ಗೆಲ್ಲಬೇಕು ಎಂಬತಕ್ಕಂಥ ಒಂದು ಛಲ, ಬದ್ಧತೆ, ವ್ಯವಸ್ಥೆ, ವೈಚಾರಿಕತೆ ಇವೆಲ್ಲವೂ ಮೂಡಿ ನಿಮ್ಮಲ್ಲಿ ಒಂದು ಆತ್ಮಬಲ, ಒಂದು ಗೆಲ್ಲಬೇಕೆಂಬತಕ್ಕಂಥ ಮನಸ್ಥಿತಿ. ಹಾಗೆ ಇದನ್ನು ನೀವು ಹಣೆಗೆ ಹಚ್ಕೊಳ್ಳೋದ್ರಿಂದ ಯಾರೋ ಸಾಲಗಾರರು ಆಯಿತು ನಂಬ್ತಾರೆ, ಸಮಯವನ್ನು ಕೊಡ್ತಾರೆ. ನೀವು ವ್ಯಾವಹಾರಿಕವಾಗಿ ಗೆಲ್ತೀರಾ, ಹಣಕಾಸಿನಲ್ಲಿ ಮುಂದುವರಿತೀರಾ, ಬೆಳಿತೀರಾ, ಗೆಲ್ತೀರಾ. ಹೇಗಾದರೂ ಮಾಡಿ ಸಾಲ ತೀರಿಸಲಿಕ್ಕೆ ಒಂದು ದಾರಿ ಆಗುತ್ತೆ. ಸಾಲ ಅನ್ನೋದು ಹಣದ ವಿಚಾರನೇ. ಇಲ್ಲಿ ಕುಬೇರ ಮತ್ತು ಲಕ್ಷ್ಮಿ ಇರ್ತಕ್ಕಂಥದ್ದು ಹಣದ ವಿಷಯವಾಗಿ. ಆ ಎರಡು ದೈವ ಸಂಪನ್ನರಾದರೆ ಖಂಡಿತ ಸಾಲ ತೀರುತ್ತೆ ಅನ್ನೋವಂಥದ್ದು ಲೆಕ್ಕಾಚಾರ. ಹಾಗಾಗಿ ನೀವು ಸಾಲಗಾರರೆಂಬ ಪಟ್ಟ ಕಟ್ಕೊಂಡು ತಿರುಗಾಡ್ಬಿಡ್ರಿ. ನಿಮ್ಮ ಜೀವನದಲ್ಲಿ ಅದೊಂದು ಅತಂತ್ರವಾಗುತ್ತೆ. ನಿಮಗೆ ಮರ್ಯಾದೆ ಕಮ್ಮಿ ಆಗುತ್ತೆ, ಯಾರೂ ಕೂಡ ಬೆಲೆ ಕೊಡೋದಿಲ್ಲ, ಗೌರವ ಸಿಗೋದಿಲ್ಲ. ನೀವು ಸಾಲ ತೀರಿಸಿಲ್ಲ ಅಂದರೆ ಗಂಟು ಹಾಕ್ದ ಅಂತಾರೆ. ಅಥವಾ ಸುಮ್ಮನೆ ಅದ್ರ ಬಗ್ಗೆ ವಿಚಾರ ಮಾಡಿಕೊಂಡು ಕೋರ್ಟು ಕಚೇರಿ ಅಲದಾಟ ಕಿತ್ತಾಟ, ಗೌರವಕ್ಕೂ ಹಾನಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ, ವ್ಯವಸ್ಥೆ ತಕ್ಕನಂಗೆ ನೋಡಿ. ನಿಮ್ಮ ಕೈಲಿ ಸಾಧ್ಯ ಇದ್ದರೆ ಮಾಡಿ, ಇಲ್ಲ ಅಂದರೆ ಬಿಟ್ಟುಬಿಡಿ. ಸುಮ್ಮನೆ ನೀವು ಊಹಾಪೋಹ ಭವಿಷ್ಯದ ಚಿಂತನೆ ಮಾಡ್ಕೊಂಡು ನಾನು ಇವತ್ತು ಏನೋ ಮಾಡಿಬಿಡ್ತೀನಿ ಅನ್ನೋವಂಥ ಲೆಕ್ಕಾಚಾರದಲ್ಲೇ ಕೂತ್ಕೊಂಡು ಸಾಲ ಮಾಡಿ ಆಮೇಲೆ ನೀವು ಇನ್ನೊಬ್ರಿಗೆ ಹೊರೆ ಮಾಡಿಬಿಡಿ. ಈ ಮಕ್ಕಳು ಏನು ಮಾಡ್ತಾರೆ, IPL ಅಂದು ಇವು ಏನೇನೋ ಬೆಟ್ಟಿಂಗ್ ಎಲ್ಲ ಆಡಿ ಸಾಲ ಮಾಡ್ಕೊಂಡು ತಂದೆ ತಾಯಿಗಳು ಹೊರೆ ಮಾಡಿಟ್ಟಿರ್ತಾರೆ. ಇದು ಸರ್ವೇ ಸಾಮಾನ್ಯವಾಗಿ ನಡೀತಾ ಇದೆ. ಪ್ರಾಪಂಚಿಕವಾಗಿ ಸಾಲ ಎಂಬತಕ್ಕಂಥದ್ದು ಎಲ್ರಿಗೂ ಆಗಿಬಿಟ್ಟಿದೆ. ಸುಮ್ಮನೆ ನೋಡ್ಲಿಕ್ಕೆ ಮಾತ್ರ ಶೋಕಿ ಜಾಸ್ತಿ ಆಗಿದೆ ಅಷ್ಟೇ. ಮನಸ್ಸಿನಲ್ಲಿ ಒಂದು ರೀತಿಯಲ್ಲಿ ಎಲ್ಲ ಆಲೋಚನೆಗಳು ಬರ್ತಾ ಇದ್ದಾವೆ. ಈ ಸಾಲ ಜಾಸ್ತಿ ಆಗಿರುತ್ತೆ, ಹಣದ ಒತ್ತಡ ಜಾಸ್ತಿ ಆಗಿರುತ್ತೆ. ಎಲ್ಲಿ ನೋಡಿದ್ರು ಅಲ್ಲಿ ಮಾನಸಿಕ ಕಿರಿಕಿರಿ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗಿಬಿಡುತ್ತೆ ಜನಕ್ಕೆ. ನೋಡೋರಿಗೇನೋ ಏನೋ ಕಾಲ ಚೇಂಜ್ ಆಗಿಬಿಟ್ಟಿದೆ, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಅಂತಾರೆ. ಒತ್ತಡದ ಜೀವನ ಶೈಲಿ. ಒತ್ತಡ ಎಲ್ಲಿಂದ ಬರುತ್ತೆ? ಹಣಕಾಸಿಂದನೇ ಬರುತ್ತೆ, ಮಾಡ್ಕೊಂಡಿರೋ ಎಡವಟ್ಟುಗಳಿಂದ ಬರುತ್ತೆ. ಹಾಗಾಗಿ ಸಾಲ ಎಂಬತಕ್ಕಂಥ ಪ್ರೇತ ಭೂತ ಇದನ್ನು ಒದ್ದೊಡಿಸ್ಬೇಕಷ್ಟೆ. ಹಾಗಾಗಿ ಬದುಕನ್ನು ಸರಳವಾಗಿ ಮಾಡಿ, ಇರೋದ್ರಲ್ಲಿ ಜೀವನ ಮಾಡಿ, ನೆಮ್ಮದಿಯಾಗಿ. ನೀವು ಇರೋದ್ರಲ್ಲಿ ಹಾಗೆ ಇದ್ಬಿಡಿ, ಯಾರು ಏನು ಮಾಡೋಕ್ಕಾಗಲ್ಲ. ಅನವಶ್ಯಕವಾಗಿ ದುಂದು ವೆಚ್ಚಗಳು ಸಲ್ಲುತ್ತು. ಹಾಗೆ ಸಾಲದಂಥ ಪೀಡನೆಯಿಂದ ಆದಷ್ಟು ಹೊರಗಡೆ ಬನ್ನಿ. ಪರಿಹಾರವನ್ನು ತಿಳಿಸಿದ್ದೀನಿ, ಖಂಡಿತವಾಗಿ ಮಾಡಿ ಸಾಲಗಾರ ಅಂತ ಪಟ್ಟದಿಂದ ಹೊರಗಡೆ ನೀವು ಬರಬೇಕಷ್ಟೆ. ಬನ್ನಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು
ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಕೆಳಗಡೆ ಕಾಣ್ತಾ ಇರತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.